ನಮಸ್ಕಾರ. ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಹಳ ದಿನದ ನಂತರ ನಿಮಗೆ ವಿಡಿಯೋ ಹಾಕ್ತಾಯಿದ್ದೀನಿ. ಇವತ್ತು ವಿಶೇಷವಾಗಿ ಚೈತ್ರ ನವರಾತ್ರಿಯ ಪ್ರಯುಕ್ತ ಇವತ್ತು ಪಂಚಮಿ ಇರೋದರಿಂದ ದಶಮಹಾವಿದ್ಯೆಯಲ್ಲಿ ತಾರಾದೇವಿ ಅಂದರೆ ಬಹಳ ವಿಶೇಷ ಆಯಿತಾ. ಆ ತಾರಾದೇವಿಯ ಒಂದು ವಿಶೇಷವಾದಂಥ ಒಂದು ಕತೆ ಜೊತೆಗೆ ಒಂದು ಶ್ಲೋಕವನ್ನು ನಾನು ಹೇಳ್ಕೊಡ್ತೀನಿ. ಈ ಶ್ಲೋಕವನ್ನು ಇವತ್ತು ಸಾಯಂಕಾಲ ನೀವು ಈ ಶ್ಲೋಕವನ್ನು 9 ಬಾರಿ ಅಥವಾ ಒಂದು 48 ಬಾರಿ ಪಾರಾಯಣವನ್ನು ಮಾಡೋದ್ರಿಂದ ನಿಮಗೆ ಧನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳು ದೂರ ಆಗುತ್ತೆ. ಅಂದರೆ ಹಣಕಾಸಿಗೆ ಏನೇನು ತೊಂದರೆ ಇರುತ್ತೆ ನಿಮಗೆ, ಅಂದರೆ ಸಾಲ ಇರಬಹುದು, ಏನೇ ಇರಬಹುದು, ಅಂದರೆ ಲೋನ್ ಆಗ್ತಾಯಿಲ್ಲ ಅನ್ನೋದಾಗಿರ್ಬೋದು ಅಥವಾ ಇನ್ನೊಂದಾಗಿರ್ಬೋದು, ಏನೇ ಸಮಸ್ಯೆಗಳು ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೂ ಕೂಡ ಈ ಒಂದು ಶ್ಲೋಕ ಪಾರಾಯಣದಿಂದ ತುಂಬ ವಿಶೇಷವಾದಂಥ ಅನುಗ್ರಹ ನಿಮಗೆ ಆಗುತ್ತೆ. ತುಂಬ ವಿಶೇಷವಾದಂಥ ಒಂದು ದಿನ ಈ ದಿನ, ಓಕೆನಾ. ಸೊ ಯಾರು ಕೂಡ ಇವತ್ತು ಸಂಜೆ ಈ ಶ್ಲೋಕ ಪಾರಾಯಣ ಮಾಡೋದನ್ನು ಮಿಸ್ ಮಾಡಿಬಿಡಿ. ಜೊತೆಗೆ ಯಾರು ಈ ತಾರಾದೇವಿ, ಯಾಕೆ ಈಕೆಗೆ ಅಷ್ಟೊಂದು ವಿಶೇಷತೆ ಅನ್ನೋದಾದರೆ, ನಾನು ಈಕೆಗೆ ಒಂದು ಸಂಬಂಧಪಟ್ಟಂಥ ಒಂದು ಕಥೆಯನ್ನು ನಿಮಗೆ ಹೇಳ್ತೀನಿ. ಬಹಳ ಶಕ್ತಿಯುತವಾದಂಥ ಒಂದು ಕಥೆ ಇದು. ಇದನ್ನು ಕೇಳೋದ್ರಿಂದಲೇ ನಿಮ್ಮ ಎಷ್ಟೋ ಸಂಕಷ್ಟಗಳು ದೂರವಾಗುತ್ತೆ ಅನ್ನೋದು ಮತ್ತೊಂದು ವೈಶಿಷ್ಟ್ಯ ಆಯಿತಾ. ತಪ್ಪದೇ ಈ ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಓಕೆನಾ. ಕೇಳಿಸ್ಕೊಳ್ಳಿ. ಹಿಂದೆ ಪ್ರಹ್ಲಾದ ವಂಶದವರಾದ ರಾಕ್ಷಸ ಸುರರಲ್ಲಿ ತುಮುಲಾಸುರ ಅನ್ನುವಂಥ ಒಬ್ಬ ಇರ್ತಾನೆ ಆಯಿತಾ. ಈತ ದೈವ ಭಕ್ತನಾಗಿರ್ತಾನೆ. ಆಗ ನಾರದರು ಬಂದು ರಾಕ್ಷಸನನ್ನು ಕುರಿತು, ನೀನು ಅಪರಿಮಿತ ವೇಧಾವಿಯಾಗಿರುವೆ, ಆದರೆ ನಿನಗೆ ವಾಕ್ಸಿದ್ಧಿ ಇಲ್ಲ. ಆದ್ದರಿಂದ ನೀನು ನಿಮ್ಮ ಗುರುಗಳಾದಂತಹ ಶುಕ್ರಾಚಾರ್ಯರಲ್ಲಿ ಹೋಗಿ ಸರಸ್ವತಿ ಅನುಗ್ರಹ ಬರುವಂತೆ ಆಶೀರ್ವದಿಸಿ ಮಂತ್ರೋಪದೇಶವನ್ನು ಮಾಡಿ ಅಂತ ಹೇಳಿ ಅವರಿಂದ ಪಡೆದರೆ ನಿನಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ನಾರದರು ಹೇಳ್ತಾರೆ. ಮಂತ್ರೋಪದೇಶ ಮಾಡೋದಕ್ಕೆ ಅವರಿಂದ ಪಡೆದರೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ತಾರೆ. ಆಗ ಅವರು ಹೊರಟು ಹೋಗ್ತಾರೆ, ಸರಿನಾ. ತುಮುಲಾಸುರ ಅನ್ನುವಂಥವರು ಹೊರಟು ಹೋಗ್ತಾರೆ. ರಾಜ ಅನೇಕ ದಿನಗಳ ಕಾಲ ಯೋಚಿಸಿ ಕಡೆಗೆ ಒಂದು ದಿನ ಗುರುಗಳಲ್ಲಿ ಬರ್ತಾರೆ. ದೀನನಾಗಿ ನಮಸ್ಕರಿಸ್ತಾರೆ. ಗುರುಗಳು ಅನುಗ್ರಹಿಸಿ ರಾಜನನ್ನ ಕುರಿತು ನಿನ್ನ ಮನೋಸಿದ್ಧಿ ಏನಿದೆ ಅಂತ ಹೇಳಿ ಕೇಳ್ತಾರೆ. ಆಗ ರಾಜ ಹೇಳ್ತಾನೆ, ತಾನು ಮಾತಿನಲ್ಲಿ ಎಲ್ಲರನ್ನ ಗೆಲ್ಲಬೇಕು, ಆದರೆ ಅದಕ್ಕೆ ಸರಸ್ವತಿ ಮಂತ್ರೋಪದೇಶ ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಗುರುಗಳು ಇವನ ಮನೋಇಚ್ಛೆಯನ್ನು ನಾರದರೇ ಹೇಳಿರಬೇಕು ಅನ್ನುವಂಥ ಒಂದು ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡು, ರಾಜನೇ ಈ ಮಂತ್ರೋಪದೇಶದಿಂದ ನಿನಗೆ ನೀನೇ ಮೃತ್ಯು ಆಗ್ತೀಯಾ, ಅದರಿಂದ ನಿನಗೆ ಅದು ಬೇಡ ಅಂತ ಹೇಳಿ ಪದೇ ಪದೇ ಹೇಳ್ತಾರೆ. ಆಗ ರಾಜ ಏನು ಮಾಡ್ತಾನೆ, ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಗುರುಗಳನ್ನು ಬಹಳವಾಗಿ ಪೀಡಿಸ್ತಾನೆ. ಅವ್ರ ಕರ್ಮಕ್ಕೆ ಬೇರೆ ದಾರಿ ಕಾಣದಂತಹ ಗುರುಗಳು ಸುಮುಹೂರ್ತದಲ್ಲಿ ಆತನಿಗೆ ಉಪದೇಶವನ್ನು ಮಾಡ್ತಾರೆ. ಆಗ ರಾಜನೇ ತಾಯಿಯು ಪ್ರತ್ಯಕ್ಷವಾದಾಗ ತನಗೆ ನಾಲಿಗೆಯಲ್ಲಿ ನುಡಿದ ಮಾತು ಸತ್ಯವಾಗುವಂತೆ ಅನುಗ್ರಹ ಮಾಡಿ ಅಂತ ಹೇಳಿ, ನನಗೆ ನನ್ನ ಮಾತಿನ ವಿನಃ ಅನ್ಯರಿಂದ ಮರಣ ಬಾರದಂತೆ ವರ ಕೇಳ್ಕೊ. ಆಕೆಯ ವರ ಪಡೆದು ಬಂದರೆ ಮುಂದೆ ನಿನಗೆ ನಾನು ಸಂಜೀವಿನಿ ವಿದ್ಯೆಯನ್ನು ಹೇಳ್ಕೊಡ್ತೀನಿ. ಇದುವರೆವಿಗೂ ನಿಮ್ಮ ವಂಶದಲ್ಲಿ ಯಾರೂ ಕೂಡ ಈ ಸಂಜೀವಿನಿ ವಿದ್ಯೆಯನ್ನು ಪಡ್ಕೊಂಡಿರೋದಿಲ್ಲ. ಇದರಿಂದ ನಿನಗೆ ಕೀರ್ತಿ ಗೌರವ ಪಡೆದು ದೇವತೆಗಳನ್ನೇ ಹಿಮ್ಮೆಟ್ಟಿಸಿ ಇಂದ್ರ ಪದವಿ ಕೂಡ ಪಡೆಯುವಂಥ ಶಕ್ತಿ ನಿನಗೆ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಆಗ ರಾಜ ಭಕ್ತಿಯಿಂದ ಸ್ವೀಕರಿಸಿ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ಕಡೆಗೆ ಸಾಕ್ಷಾತ್ ಸರಸ್ವತಿಯೇ ಪ್ರತ್ಯಕ್ಷಳಾಗಿ ರಾಜನಿಗೆ ವರವನ್ನು ನೀಡ್ತಾಳೆ. ಇದರಿಂದ ತುಮುಲಾಸುರ ಅತ್ಯಂತ ಪ್ರಭಾವಿ ರಾಜನಾಗ್ತಾನೆ. ಬಲಿಷ್ಠನಾಗಿ ಊರಿಗೆ ಬರಬೇಕು ಅಂತ ಹೇಳಿ ನಿಶ್ಚಯಿಸಿಕೊಂಡು, ಅಷ್ಟರಲ್ಲಿ ತುಮುಲ ರಾಜ ಸರಸ್ವತಿಯನ್ನು ಕುರಿತು, ಅಮ್ಮ, ನೀನು ಹೇಳ್ಕೊಟ್ಟಂತಹ ವರ ದೇವತಾ ವರ ಆಗೋಯ್ತು. ಆದ ಕಾರಣ ನನಗೆ ನನ್ನಿಂದಲೇ ಮರಣವಾಗುವಂತೆ ಅನ್ಯರಿಂದ ಆಗದಂತೆ ವರ ಕೊಡು ಅಂತ ಹೇಳಿ ಕೇಳ್ಕೊಳ್ತಾನೆ. ಆಗ ಸರಸ್ವತಿ ತಾಯಿ ರಾಜನಿಗೆ ಹರಸಿ ವರವನ್ನು ಕೊಡ್ತಾಳೆ. ಆಗ ರಾಜ ತಾಯಿಯೊಡನೆ ಸರಸ ಸಂಭಾಷಣೆಯನ್ನು ಮಾಡ್ತಾ ಕಡೆಯಲ್ಲಿ ಕ್ರೋಧದಿಂದ ವರ್ತಿಸಿ ಮಾತನಾಡ್ತಾನೆ. ತಾಯಿ ಅವನ ಆಕ್ರೋಶದ ಮಾತಿನ ಎದುರು ನಿಲ್ಲಲಾರದೆ ಪರಾಜಯವನ್ನು ಹೊಂತಾಳೆ. ಇದರಿಂದ ತಾಯಿ ಮನನೊಂದು ಶ್ರೀಚಕ್ರ ದೇವತೆಯನ್ನು ನೆನೆದು, ರಾಜನೇ, ನಿನ್ನ ಮಾತೇ ನಿನಗೆ ಮೃತ್ಯುವಾಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಟು ಹೊರಟು ಹೋಗ್ತಾಳೆ ಸರಸ್ವತಿ ತಾಯಿ. ಇನ್ನು ಈ ಕಡೆ ರಾಜ ವಿಜಯೋತ್ಸಾಹದಿಂದ ಊರಿಗೆ ಬರ್ತಾನೆ. ಮತ್ತು ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಗುರುಗಳು ಆಶೀರ್ವಾದ ಮಾಡ್ತಾರೆ. ತದನಂತರ ಅಲ್ಲಿ ನಡೆದಂಥ ಎಲ್ಲ ವಿದ್ಯಮಾನವನ್ನು ನಿಧಾನವಾಗಿ ಕೇಳಿ ತಿಳ್ಕೊಂಡು ಸಮಾಧಾನ ಹೇಳಿ ಸುಮ್ಮನಾಗ್ತಾನೆ. ರಾಜ ತನ್ನ ವಾಕ್ಸಿದ್ಧಿ ಪ್ರಭಾವದಿಂದ ಶತ್ರುಗಳನ್ನು ಮಾತಿನಲ್ಲಿ ಜಗಳವಾಡಿಸಿ ಅದರಲ್ಲಿ ಸೋಲಿಸಿ ಶಪಿಸಿ ಘೋರವಾದ ಯುದ್ಧದಿಂದ ಅವರನ್ನು ಸಂಹರಿಸ್ತಾನೆ. ಹೀಗೆ ಎಲ್ಲರನ್ನ ಕೊಂದು ದೇವತೆಗಳ ಮೇಲೆ ದಂಡೆತ್ತಿ ಹೋಗಿ ಮಾತಿನಲ್ಲಿ ನಿರ್ವೀರ್ಯವಾಗಿ ಕಠೋರವಾಗಿ ಅವರನ್ನು ಸಂಹರಿಸ್ತಾನೆ. ಇದರಿಂದ ಬಹಳ ದುಃಖಪಟ್ಟಂತಹ ಇಂದ್ರನು ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾನೆ. ಆಗ ಸ್ವಾಮಿ ತನ್ನ ಬಳಗದವರನ್ನೆಲ್ಲ ಕರ್ಕೊಂಡು ಶ್ರೀಚಕ್ರವನ್ನು ಆರಾಧನೆಯನ್ನು ಮಾಡ್ತಾನೆ. ಆಗ ತಾಯಿಯ ಪ್ರತ್ಯಕ್ಷಳಾಗ್ತಾಳೆ. ಅವರ ಬೇಡಿಕೆಯನ್ನು ಕೇಳಿ ತಾನೇ ಅವತಾರವನ್ನು ಹೊಂದಿ ರಾಜನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಅಭಯವನ್ನು ನೀಡ್ತಾಳೆ. ಅಂದರೆ ಸಂಹರಿಸ್ತೀನಿ ಅಂತ ಹೇಳಿ ಅಭಯವನ್ನು ನೀಡ್ತಾಳೆ. ಇನ್ನು ಈ ಕಡೆ ವಿಷ್ಣು ಬ್ರಹ್ಮಸತ್ರ ಯಾಗವನ್ನು ಮಾಡ್ತಾ ಇರ್ತಾರೆ. ಶ್ರೀಚಕ್ರದಿಂದ ಒಂದು ಶಕ್ತಿ ಉದಯಿಸಿ ಬಂದು ಅಗಾಧವಾದಂತಹ ರೂಪವನ್ನು ತಾಳಿ ಮುಂದೆ ನಿಲ್ಲುತ್ತೆ.
ಆಗ ಅವರೆಲ್ಲರೂ ಕೂಡ ಹೊಗಳ್ತಾರೆ. ಎಲ್ಲರೂ ತಮ್ಮ ತಮ್ಮ ವಾಕ್ ಶಕ್ತಿಯನ್ನು ಕೊಟ್ಟರು. ಸರಸ್ವತಿಯನ್ನು ತಾನು ಮಾಡಿದ ತಪ್ಪನ್ನು ಸ್ಮರಿಸಿ ತಾಯಿಗೆ ವಾಕ್ ಶಕ್ತಿ ಕೊಡ್ತಾಳೆ. ಹೀಗೆ ಶಕ್ತಿಗಳ ಶೇಖರಣೆ ಹೊಂದಿದಂತಹ ದೇವಿ ಅಷ್ಟಭುಜಾದಿಗಳಿಂದ ಕೂಡಿದಂತಹ ಭಯಂಕರವಾಗಿ ಕಾಣಿಸಿಕೊಂಡು ರಾಜನ ಮೇಲೆ ಯುದ್ಧಕ್ಕೆ ಹೋಗ್ತಾಳೆ. ಇತ್ತ ರಾಜ ಸ್ತ್ರೀ ಶಕ್ತಿಯೊಂದು ಬರುತ್ತಿರೋದನ್ನು ತಿಳಿದು ಅದರ ಎದುರು ನಿಂತು ವಾಗ್ವಾದಕ್ಕೆ ನಿಲ್ತಾನೆ. ಅನೇಕ ವರ್ಷಗಳೇ ಹುರುಳು ಹೋಗ್ತವೆ. ರಾಜ ವಾಕ್ ಶಕ್ತಿಯು ದಿನೇ ದಿನೇ ಉಡುಗಿ ಹೋಗುತ್ತೆ. ಅದರಿಂದ ಕುಪಿತನಾದಂತಹ ರಾಕ್ಷಸ ಘೋರವಾದ ಯುದ್ಧವನ್ನು ವಿಚಿತ್ರವಾಗಿ ಮಾಡ್ತಾ ಇರ್ತಾನೆ. ತಾಯಿ ಅವನ ಆಟವನ್ನು ಅಲ್ಲಲ್ಲಿಯೇ ತಡೆದು ಚಿವುಟ್ ಹಾಕ್ತಾ ಇರ್ತಾಳೆ. ಇತ್ತ ರಾಜ ಮಾತಿನಲ್ಲಿ ನಿರ್ವೀರ್ಯನಾದಾಗ ಮಂತ್ರಶಕ್ತಿಯ ಪ್ರಭಾವ ತಾನಾಗಿಯೇ ಹುಡುಗಿ ಹೋಗುತ್ತೆ. ಯುದ್ಧವು ಘೋರವಾಗಿ ನಡೆಯುತ್ತೆ. ಇತ್ತ ರಾಕ್ಷಸರು ಕೂಡ ನಾಶ ಆಗ್ತಾರೆ. ವಿಪರೀತವಾದಾಗ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯಿಂದ ಬದುಕಿಸೋದಕ್ಕೆ ಮುಂದಾಗ್ತಾರೆ. ಆಗ ತಾಯಿ ಪ್ರತ್ಯಕ್ಷರಾಗಿ, ನೀವು ಮಂತ್ರಶಕ್ತಿಯನ್ನು ರಾಕ್ಷಸರಿಗೆ ಹೇಳಿ ಬದುಕಿಸಿದರೆ ಮುಂದೆ ಆ ಮಂತ್ರನೇ ನಿಮ್ಮನ್ನು ನಾಶ ಮಾಡುತ್ತೆ ಅಂತ ಹೇಳಿ ಆ ಶಕ್ತಿ ಶುಕ್ರಾಚಾರ್ಯರಿಗೆ ಎಚ್ಚರಿಸುತ್ತೆ. ಇನ್ನು ಮುಂದಿನ ದಾರಿ ಕಾಣದೆ ಆಚಾರ್ಯರು ಏನು ಮಾಡ್ತಾರೆ, ರಾಕ್ಷಸರನ್ನ ಬದುಕಿಸೋದಕ್ಕೆ ಕೆಲಸಕ್ಕೆ ಹೋಗದೆ ರಾಜನೇ ನಿನ್ನ ಅವಸಾನವು ಶ್ರೀಚಕ್ರ ದೇವತೆಯಿಂದ ಸಾಧ್ಯ ಆಗೋದು ಅಂತ ಹೇಳಿ ಶಾಪವನ್ನು ಕೊಡ್ತಾನೆ. ಅನಂತರ ಘೋರ ಯುದ್ಧದಿಂದ ತತ್ತರಿಸಿದಂತಹ ರಾಜನನ್ನು ಕಂಡು ದೇವಿ ರಾಜನ ಹೃದಯವನ್ನು ಪ್ರವೇಶಿಸಿ ಮೃತ್ಯುಂದದಾಮಿ ಅಂತ ಹೇಳಿ ಹೇಳ್ತಾಳೆ. ಶಕ್ತಿ ತನ್ನ ಬಲವಾದ ಆಯುಧದಿಂದ ರಾಜನ ತಲೆಯನ್ನು ಕಡಿತಾಳೆ. ಆ ತಲೆ ನೆಲಕ್ಕೆ ಬೀಳದೇ ಇರೋ ಹಾಗೆ ತನ್ನ ಮಾಯಾಶಕ್ತಿಯಿಂದ ಹೊತ್ಕೊಂಡು ಅದನ್ನು ತಿಲದಲ್ಲಿ ಸೇರಿಸಿ ಅದನ್ನು ಪುಡಿ ಮಾಡಿ ಅದರ ತೈಲವನ್ನು ತನ್ನ ಮೈಗೆ ಹಚ್ಕೊಂಡು ಬಿಡ್ತಾಳೆ ತಾಯಿ. ಆಯಿತಾ, ಅಂದರೆ ತಾರಾದೇವಿ. ಆಗ ರಾಕ್ಷಸನನ್ನು ಪುನರ್ಜನ್ಮ ಇಲ್ಲದೇ ಇರೋ ಹಾಗೆ ಮಾಡಿ ದೇವತೆಗಳನ್ನು ರಕ್ಷಣೆ ಮಾಡ್ತಾಳೆ. ಇವಾಗ ನಿಮಗೂ ಒಂದು ಅನುಮಾನ ಬಂದಿರ್ಬೋದು, ಯಾಕೆ ತಾಯಿ ಆತನ ತಲೆಯನ್ನು ನೆಲಕ್ಕೆ ಬೀಳದೇ ಇರೋ ಹಾಗೆ ತನ್ನ ಮಾಯಾಶಕ್ತಿಯಿಂದ ಹೊತ್ಕೊಂಡು ಅದನ್ನು ತಿಲದಲ್ಲಿ ಸೇರಿಸಿ, ತಿಲ ಅಂದರೆ ಎಳ್ಳಲ್ಲಿ ಸೇರಿಸಿ ಆ ತಲೆನ ಜೊತೆಯಲ್ಲೇ ಪುಡಿ ಮಾಡಿ ಅದರ ತೈಲವನ್ನು ಮೈಗೆ ಯಾಕೆ ಹಚ್ಕೊಂಡ್ಲು ಅನ್ನುವಂಥ ಒಂದು ಅನುಮಾನ ನಿಮಗೆ ಬರುತ್ತಲ್ವಾ. ಆಗ ಇದೇ ಥರ ಅನುಮಾನ ದೇವಾದಿದೇವತೆಗಳಿಗೂ ಬರುತ್ತೆ. ದೇವಾದಿದೇವತೆಗಳು ತುಂಬ ಸಂತೋಷ ಪಟ್ಬಿಡ್ತಾರೆ, ತಾಯಿಯನ್ನು ಕೊಂಡಾಡ್ತಾರೆ, ಇಂಥ ಒಳ್ಳೆ ಕೆಲಸ ಮಾಡಿಬಿಟ್ರಿ ನೀವು ಅಂತ. ಅನಂತರ ವಿಷ್ಣು ತಾಯಿಯನ್ನು ಕುರಿತು ಕೇಳ್ತಾರೆ, ವಿಷ್ಣು ದೇವರು ಕೇಳ್ತಾರೆ ತಾಯಿಯನ್ನು, ತಾಯಿ ರಾಕ್ಷಸನನ್ನು ಸಂಹರಿಸಿ ಆತನನ್ನು ತಿಲದಲ್ಲಿ ಸಂಯೋಜಿಸಿ ಅದರಿಂದಲೇ ಎಣ್ಣೆ ತೆಗೆದು ಮೈಗೆ ಹಚ್ಕೊಂಡ್ರಲ್ಲ, ಇದಕ್ಕೆ ಏನು ಕಾರಣ, ಇದರ ಮೂಲ ತತ್ವ ಏನು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಶ್ರೀಚಕ್ರ ದೇವತೆ ತುಮುಲನು ಮೃತ್ಯುಂದದಾಮಿ ಅಂತ ಹೇಳಿ 3 ಸಲ ಹೇಳ್ತಾನೆ. ಆತನಿಗೆ ವಾಕ್ಸಿದ್ಧಿ ಇದೆ. ಆತನ ತಲೆಯನ್ನಾಗಲಿ ಶರೀರವನ್ನಾಗಲಿ ಯಾರೂ ಸ್ಪರ್ಶಿಸಿದರೂ ಕೂಡ ಅವರೆಲ್ಲರೂ ಕೂಡ ಸಾಯುವುದು ಖಂಡಿತ. ಹಾಗಾಗಿ ಆತನ ಶರೀರ ಮತ್ತು ಶಿರಸ್ಸನ್ನು ತಿಲದಲ್ಲಿ ಐಕ್ಯ ಮಾಡಿ ಅದರಿಂದ ತೈಲ ತೆಗೆದು ನಾನೇ ಬಳಸ್ಕೊಂಡಿದ್ದೀನಿ, ಇದರಿಂದ ಆತ ನನ್ನಲ್ಲಿ ಸೇರಿ ಹೋಗ್ತಾನೆ ಅಂತ ಹೇಳಿ ವಿಷ್ಣು ಭಕ್ತರಾದ್ದರಿಂದ ವಿಷ್ಣು ದೇಹದಿಂದ ಬಂದಿರುವಂಥ ಈ ತಿಲ ಅಂತ ಹೇಳಿ ಅನ್ನಿಸ್ತು. ಆತ ತಿಲರೂಪಿಯಾಗಿದ್ದರಿಂದ ಮೃತ್ಯುವಾದವರಿಗೆ ಪ್ರೀತಿಯಾಗತ್ತೆ. ಇದರ ಕಾರಣದಿಂದಲೇ ಶ್ರೀಚಕ್ರ ದೇವತೆಯಾದ ನಾನು ತಾರಾರೂಪದಲ್ಲಿ ಅವತರಿಸಿ ಕೋರಿದವರಿಗೆ ವಾಕ್ಸಿದ್ಧಿ ಕೊಡುವಂತಹ ದೇವತೆ ಆಗಿರ್ತೀನಿ ಅಂತ ಹೇಳಿ ಅಂತರ್ಧಾನಳಾಗ್ತಾಳೆ. ಆದ್ದರಿಂದ ಶ್ರೀಚಕ್ರ ಪೂಜಿಸಿದವರಿಗೆ ವಾಕ್ಸಿದ್ಧಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ವಿಶೇಷತೆ. ಇದು ದಶಮಹಾವಿದ್ಯೆಯಲ್ಲಿ 2ನೆಯ ದೇವಿ ತಾರಾದೇವಿಯ ಒಂದು ವಿಶೇಷವಾದಂಥ ಕತೆ ಸ್ನೇಹಿತರೆ, ಸರಿನಾ. ಅವನು ಏನು ಆ ಮೃತ್ಯುಂದದಾಮಿ ಅಂತ ಹೇಳ್ತಾನೆ, ಆ ಒಂದು ಮಾತಿಂದ ತಾಯಿ ಇಷ್ಟೆಲ್ಲ ಮಾಡಿ ಆತನ ಸರ್ವನಾಶವನ್ನು ಮಾಡ್ತಾಳೆ, ತನ್ನಲ್ಲೇ ಅವನನ್ನು ಐಕ್ಯ ಮಾಡ್ಕೊಳ್ತಾಳೆ, ಅವನಿಗೆ ಮತ್ತೆ ಪುನರ್ಜನ್ಮ ಬರಬಾರ್ದು ಅನ್ನುವಂಥ ಒಂದು ಕಾರಣಕ್ಕೆ. ತುಂಬ ವಿಶೇಷವಾಗಿ ಇವತ್ತು ಚೈತ್ರ ನವರಾತ್ರಿ ಇರುವಂತಹ ಕಾರಣ ಶ್ರೀ ತಾರಾದೇವಿಯನ್ನು ಆರಾಧನೆ ಮಾಡೋದ್ರಿಂದ ಇವತ್ತು ವಾಕ್ಸಿದ್ಧಿ ತುಂಬ ಚೆನ್ನಾಗಿ ಸಿಕ್ಕತ್ತೆ. ನಮಗೆ ಜೀವನ ಮಾಡಲಿಕ್ಕೆ ವಾಕ್ಸಿದ್ಧಿ ಅನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯತೆ ಇದೆ, ಆದರೆ ಬಹಳ ಜನ ಅದನ್ನು ಗಮನಿಸೋದಿಲ್ಲ. ಇನ್ನು ನಿಮಗೆ ಇವಾಗಲೇ ಹೇಳಿದೆ, ನಿಮಗೆ ಏನೇ ಹಣಕಾಸಿನ ತೊಂದರೆ ಇದ್ದರೂ ಕೂಡ ತಾರಾದೇವಿಯ ಒಂದು ಮಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ. ಇದು ತಾರಾದೇವಿಯ ವಿಶೇಷವಾದಂಥ ಒಂದು ಸಹಸ್ರನಾಮದಲ್ಲಿ ಬರುವಂಥ ಒಂದು ಮಂತ್ರ ಇದು, ಆಯಿತಾ. ಆ ಸಹಸ್ರನಾಮದಲ್ಲಿ ಬಂದಂಥ ಈ ಮಂತ್ರವನ್ನು ನಾನು ಆಯ್ದು ನಿಮಗೆ ಹೇಳ್ತಾ ಇದ್ದೀನಿ. ಈ ಶ್ಲೋಕವನ್ನು ಇವತ್ತು ಸಾಯಂಕಾಲ ನೀವು ತಾರಾದೇವಿಯ ಸ್ಮರಣೆಯನ್ನು ಮಾಡ್ಕೊಳ್ರಿ. ಒಂದು ಮಣೆಯ ಮೇಲೆ ಒಂದು ದೀಪವನ್ನು ಹಚ್ಚಿಡ್ರಿ. ದೀಪವನ್ನು ಹಚ್ಚಿಟ್ಟು 1-2 ರಂಗೋಲಿ ಹಾಕಿ ಆ ದೀಪದಲ್ಲಿ ತಾರಾದೇವಿಯ ಸ್ಮರಣೆಯನ್ನು ಮಾಡಿಕೊಂಡು ಆ ದೀಪದ ಮುಂದೆ 2 ದೀಪವನ್ನು ಹಚ್ಚಿಡಿ. ನಿಮ್ಮನೆಲ್ಲೆಲ್ಲ ಫೋಟೋ ಇರೋದಿಲ್ಲ ಅಲ್ವಾ, ಸೊ ಹಾಗಾಗಿ 2 ದೀಪವನ್ನು ಹಚ್ಚಿಟ್ಟು ಆ ತಾರಾದೇವಿಯ ಆ ದೀಪ ಏನಿರುತ್ತೆ ಆ ದೀಪಕ್ಕೆ ಒಂದು ಅರಿಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲ ಇಟ್ಟು ಮುಂದೆ 2 ಎಳೆ ರಂಗೋಲಿಯನ್ನು ಹಾಕಿ ಈ ಕಥೆಯನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ಸಾಯಂಕಾಲನೂ ಕೂಡ ಕೇಳಿಸ್ಕೊಂಡು ಈ ಶ್ಲೋಕವನ್ನು ನಿಮ್ಮ ಯಥಾಶಕ್ತಿ ಪಾರಾಯಣವನ್ನು ಮಾಡಿರಿ. 9 ಸತಿ ಆದರೂ ಮಾಡಿ, 11 ಸತಿ ಆದರೂ ಮಾಡಿ, 48 ಸತಿ ಆದರೂ ಮಾಡಿ, ಆದರೆ 9 ಸತಿ ಅಂತೂ ಮಾಡಲೇಬೇಕು, ಆಯಿತಾ.
ಸೊ ತುಂಬ ವಿಶೇಷವಾದಂಥ ಒಂದು ಶ್ಲೋಕ. ನಾನು ಒಮ್ಮೆ ಹೇಳ್ತೀನಿ, ಇದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಬರೆದು ಹಾಕಿರ್ತೀನಿ, ತಾವು ಚೆಕ್ ಮಾಡಿ ಈ ಶ್ಲೋಕವನ್ನು ಪಾರಾಯಣ ಮಾಡಿರಿ, ಓಕೆನಾ? ಅಥವಾ ನಿಮಗೆ ಪಾರಾಯಣ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ನಾನು ಪಾರಾಯಣ ಮಾಡಿರೋದನ್ನು ಕೇಳಿಸ್ಕೊಂಡು ಅಕ್ಷತೆ ಹಾಕಿಬಿಟ್ಟು ನಮಸ್ಕಾರವನ್ನು ಮಾಡಿಕೊಳ್ರಿ. ತಪೋವನಸು ಸೇವ್ಯಾ ಚ ತಪೋವನನಿವಾಸಿನಿ ತಪೋಧನಸು ಸಂವಿಸೇವ್ಯಾ ತಪೋಧನಸು ಸಾಧಿತ ತಪೋಧನಸು ಸಂಲೀನಾ ತಪೋಧನ ಮನೋಮಯೀ ತಪೋಧನ ನಮಸ್ಕಾರ ತಪೋಧನ ವಿಮುಕ್ತಿದ ತಪೋಧನ ಧನ ಸಾಧ್ಯ ತಪೋಧನ ಧನಾತ್ಮಿಕ ತಪೋಧನ ಧನಾರಾಧ್ಯ ತಪೋಧನ ಫಲಪ್ರದ ತಪೋಧನ ಧನಾಢ್ಯಾ ಚ ತಪೋಧನ ಧನೇಶ್ವರಿ ತಪೋಧನ ಧನ ಪ್ರೀತ ತಪೋಧನ ಧನಾಲಯ ತಪೋಧನ ಜನ ಕೀರ್ಣ ಧನ ಜನಾಶ್ರಯ ತಪೋಧನ ಜನಾರಾಧ್ಯ ತಪೋಧನ ಜಪ ಪ್ರಸೂಃ ತಪೋಧನ ಜನ ಪ್ರಾಣ ತಪೋಧನ ಜನೇಷ್ಟದ ತಪೋಧನ ಜನ ಸಾಧ್ಯ ತಪೋಧನ ಜನೇಶ್ವರಿ. ಇಷ್ಟು ಶ್ಲೋಕ ಬರುತ್ತೆ. ಸಾಧ್ಯವಾದವರು ಪಾರಾಯಣ ಮಾಡ್ಬೋದು ಸಹಸ್ರನಾಮವನ್ನೇ, ಬಹಳ ವಿಶೇಷತೆ. ಆಗದೇ ಇರೋರು ಇಷ್ಟು ಶ್ಲೋಕವನ್ನು ಅಂತರೂ ಹೇಳ್ಕೊಳ್ಳಿ. ನಿಮ್ಮ ಹಣಕಾಸಿನ ಏನೇ ತೊಂದರೆ ಇದ್ದರೂ ಕೂಡ ಅಮ್ಮ ನಿವಾರಣೆ ಮಾಡಿಕೊಡ್ತಾಳೆ. ಅಮ್ಮ ನಾನು ಇಷ್ಟು ಸಾಲ ಮಾಡ್ಕೊಂಡು ಬಿಟ್ಟಿದ್ದೀನಮ್ಮ, ನನಗೆ ಹಣಕ್ಕೆ ತುಂಬ ತೊಂದರೆ ಆಗಿದೆ ಅಮ್ಮ, ನನ್ನ ಈ ಒಂದು ಸಮಸ್ಯೆಯನ್ನು ದೂರ ಮಾಡಿಕೊಡು ತಾಯಿ ಅಂತ ಹೇಳಿ ತಾಯಿಯಲ್ಲಿ ಮುಗ್ಧವಾಗಿ ಕೇಳ್ಕೊಳ್ಳಿ, ಮುಗ್ಧ ಮಗುವಿನ ರೀತಿಯಲ್ಲಿ ಕೇಳ್ಕೊಳ್ಳಿ. ಅಮ್ಮ ನಿಮಗೆ ಎಷ್ಟು ರೀತಿಯಲ್ಲಿ ಮಿರಾಕಲನ್ನು ಮಾಡ್ತಾಳೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಕೆ ನಿಮ್ಮ ಮುಗ್ಧ ಪ್ರೀತಿಗೆ ಸೋತು ಹೋಗ್ತಾಳೆ, ಆಯಿತಾ? ಸೊ ಹಾಗಾಗಿ ತಪ್ಪದೆ ಇವತ್ತು ಸಂಜೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಿಮ್ಮ ಕೈಲಿ ನೈವೇದ್ಯ ಎಲ್ಲ ಮಾಡ್ಸೋಕ್ಕೆ ಸಾಧ್ಯ ಆಗುತ್ತೆ ಅಮ್ಮಂಗೆ ಅಂದರೆ ಖಂಡಿತವಾಗ್ಲೂ ಒಂದು ಸ್ವಲ್ಪ ಪಾಯಸ, ಅನ್ನ, ನೈವೇದ್ಯ ಏನಾದರೂ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲ ನಮಗೇನು ಮಾಡೋಕ್ಕಾಗಲ್ಲ ಮೇಡಮ್, ನಾನು ಬೇರೆ ಕೆಲಸದಲ್ಲಿರ್ತೀನಿ, ನನಗೇನು ಮಾಡಲಿ ಅಂತ ಹೇಳಿದ್ರೆ ನೀವು ಯಾವ ಜಾಗದಲ್ಲಿ ಕೂತಿರ್ತೀರ ಆ ಜಾಗದಲ್ಲಿ ಅಮ್ಮನನ್ನು ನೆನಪು ಮಾಡ್ಕೊಳ್ಳಿ. ನಾನು ಅಮ್ಮನ ಒಂದು ಫೋಟೋನ ಹಾಕಿದ್ದೀನಲ್ಲ, ಆ ಒಂದು ಫೋಟೋನ ತೆಗೆದಿಟ್ಕೊಂಡು ಅಮ್ಮನ ಸ್ಮರಣೆಯನ್ನು ಮಾಡಿಕೊಂಡು ಇವತ್ತು ಸಂಜೆ ಈ ಒಂದು ಶ್ಲೋಕವನ್ನು ಕಡ್ಡಾಯವಾಗಿ ಹೇಳ್ಕೊಳ್ರಿ. ನಿಮ್ಮ ಎಷ್ಟೋ ಕಷ್ಟಗಳೇ ದೂರ ಆಗೋಗ್ಬಿಡುತ್ತೆ. ನೀವು ಬೇಕಾದರೆ ನೋಡಿ ಮಾಡಿಕೊಂಡು, ಆಯಿತಾ? ತಾಯಿಯ ಕೃಪೆ ತುಂಬ ಅಪಾರ, ಸರಿನಾ? ಇವತ್ತು ಸಂಜೆ ತಪ್ಪದೆ 6 ಗಂಟೆ ಮೇಲೆ ಈ ಒಂದು ಶ್ಲೋಕ ಪಾರಾಯಣವನ್ನು ಮಾಡಿಕೊಳ್ಳ್ರಿ. ಸಾಧ್ಯ ಆದರೆ ಈ ಕಥೆನ ಕೂಡ ಕೇಳ್ರಿ, ಆಯಿತಾ? ನಿಮಗೆ ವಾಕ್ಸಿದ್ಧಿ ಕೂಡ ತುಂಬ ಚೆನ್ನಾಗಿ ನೀಡ್ತಾಳೆ ಅಮ್ಮ, ಸರಿನಾ? ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರ ಜೊತೆ ನಾವು ಚೆನ್ನಾಗಿರಬೇಕು ಅನ್ನುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಆಗ ನೀವು ಚೆನ್ನಾಗಿರ್ತೀರ, ನಿಮ್ಮ ಜೊತೆಯಲ್ಲಿರೋರು ಕೂಡ ತುಂಬ ಚೆನ್ನಾಗಿರ್ತಾರೆ, ಆಯಿತಾ? ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ. ಹೋಗಿ ಬರಲಾ?